ಆಯ್ತು ದೋಸ್ತರು ಎಲ್ಲ ರೈತ ಬಂದವ್ರು ನಮಸ್ಕಾರ ಅಣ್ಣಾರ ನಾ ಈ ವಿಡಿಯೋ ಮಾಡೋ ಕಾರಣ ಏನಂದ್ರೆ ರೀ ಅಣ್ಣಾರ ಈಗ ನೋಡ್ರಿ ನೀವು ಕಬ್ಬಿನ ನೆಲಕ್ಕೆ ಕಬ್ಬು ಹಾಕಿರ ಯಾಕೆ ಕಬ್ಬು ಇಳಿದಿಲ್ಲ ಅಂತ ಹೇಳ್ತೀನಿ ನೋಡ್ರಿ ನಾನು ನೀವೇನು ಮಾಡ್ತೀರಣ್ಣ ಈ ಕಬ್ಬು ಹೊಡೆದ್ರಿ ನೆಲ ಈಗ ಕಬ್ಬು ಕಡ್ಕೊಂಡು ಹೋದ್ರಣ್ಣ ಅದನ್ನು ರೌಂದಿ ಸುಡಬಾರ್ದಣ್ಣ ಸುಟ್ರೆ ಅದೆಲ್ಲ ಇದಾಗೈತಣ್ಣ ರೌಂದಿ ಸುಡಬಾರ್ದಣ್ಣ ಅದೇನು ಇದು ಮಾಡ್ತಾರಂತಾರೆ ನೋಡಣ್ಣ ರೌಂದಿ ಸಣ್ಣ ಮಾಡಿಸ್ತಾರಂತಾರೆ ನೋಡಿದೆ ಅದನ್ನು ಮಿಷನ್ ಹಚ್ಚೋದಣ್ಣ ಆಮೇಲೆ ಲೂಟ್ರ್ ಹೊಡಿದಾನ ಒಂದು 2 ಮೇಲೆ ಲೂಟ್ರ್ ಹೊಡಿದ ಆಮೇಲೆ ರೆಂಟಿ ಹೊಡೆದ ಈ ಥರ ನೆಲ ಹೊಡೆದು ಬಿಡ್ಬೇಕಣ್ಣ ನೆಗಲ ಹೊಡೆದಿಲ್ಲ ಅಂದ್ರೆ ಒಂದು ತಿಂಗಳು ಬಿಡ್ಬೇಕಣ್ಣ ಒಂದು ತಿಂಗಳು ಬಿಟ್ರು ಅಂದ್ರೆ ಬಿಸಿಲು ಕಾಯ್ತೈತಣ್ಣ ಬಿಸಿಲು ಕಾಯ್ತಂದ್ರೆ ಆದಷ್ಟು ಅದು ಬಿಸಿಲು ಕಾದ್ಕೊಂಡು ಇದಾಕೈತ್ರಿ ಏನು ಮಾಡ್ಬೇಕಂದ್ರೆ ರೀ ಅದು ನೆಲ ಈ ಥರ ಆಯ್ತೈತಿ ಹೆಂಟೆನ ಅವಾಗ ಏನು ಮಾಡಿದ್ರಿ ಒಂದಿಷ್ಟು ನೀರು ತರೋದ್ರಿ ನೀರು ತೊಗೊಂಡು ಏನು ಮಾಡ್ದ ಅದು ಸ್ವಲ್ಪ ನೆಲಕ್ಕೆ ಬಿಡಿದ್ರೆ ಅವಾಗ ಏನು ಮಾಡತ್ರಿ ಹುಗ ಪಾರಾಯ್ಬೇಕನ್ನೋದು ಹುಗ ಪಾರೈತೆ ತಿಳ್ಕೊಣಿ ಅಂದ್ರೆ ನೆಲ ಇದಾಗೈತೆ ತಿಳ್ಕೋದೆ ನೀನು ಅಂದ್ರೆ ಫುಲ್ ಇದಕ್ಕೆ ಬಂದೈತೆ ಅಂತ ತಿಳ್ಕೋದ ನೋಡಿರಿ ಈ ಥರ ಆಯ್ತಾನದ ಈಗ ನಾವು ಹೊಡಿಸೀನಿ ಈಗ ಒಂದು ವಾರ 2 ವಾರ ಆಯ್ತಾನ ಅಂದ್ರೆ ನಾವು ಇದನ್ನು ಇನ್ನೊಮ್ಮೆ ಹೊಡಿತೇವಣ್ಣ ಅಂದ್ರೆ ಇನ್ನೊಮ್ಮೆ ರೀ ಇದನ್ನು ಹೊಡಿತೀರಿ ಈಗ ಈ ಆಟಾಟ ನೆಗಲ ಹೊಡ್ತೀರಿ ಈಗ ಇನ್ನೊಮ್ಮೆ ಏನು ಮಾಡ್ತೀರಿ ಲೂಟ್ರ್ ಹೊಡಿತೀರಿ ಲೂಟ್ರ್ ಹೊಡೆದು ಆಮೇಲೆ ರೆಂಟಿ ಹೊಡಿತೀರಿ ರೆಂಟಿ ಹೊಡ್ಕೊಂಡು ಹಿಂದಾಗಿ ಡೈರೆಕ್ಟ್ ಸಾಲ ಬಿಡ್ತೇವೆ ನಾವು ಅಂದ್ರೆ ಈ ಥರ ಕಾಯ್ಬೇಕೇನ ಒಟ್ಟು ಹೆಚ್ಚು ಬಿಸಿಲು ಕಾಸೋದಂದ್ರೆ ರೀ ನೆಗಲಕ್ಕೆ ಭಾಳ ಕಾಯ್ತು ನೋಡ್ರಿ ಒಟ್ಟು ಬಿಸಿಲು ಹೆಚ್ಚು ಕಾಯ್ದಂದ್ರೆ ನೆಗಲಕ್ಕೆ ಭಾಳ ಕಾಯ್ತು ನೋಡ್ರಿ ಈ ಥರ ಆಯ್ತು ನೋಡ್ರಿ ನಮ್ಮ ಹೊಲ ಜಸ್ಟ್ ಈಗ ನೋಡಿರಿ ಆದಷ್ಟು ಇಂಥ ವೀಡಿಯೋಗಳು ಮಾಡ್ತಾನಣ್ಣ ನಮ್ಮ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಣ ನೋಡಿರಿ ನಾ ಹೇಳಿದ್ರೆ ಭಾಳ ವೀಡಿಯೋ ಮಹತ್ವ ಐತ್ರಿ ಅಂದ್ರೆ ಎದಕ್ಕಂದ್ರೆ ರೀ ನೀವೇನ ಕಬ್ಬಿನ ಮ್ಯಾಗ ಕಬ್ಬು ಹಚ್ಚಿರ ಈದಾಕೈತೆ ಅಂತೀರಿ ನೀವು ಅಂದ್ರೆ ನಾ ಕಬ್ಬು ಬೇಯ್ದಲ್ಲ ಇದನ್ನು ಮಾಡೋದಿಲ್ಲ ಅಂತೀರಿ ನೀವು ಅದು ಎದಕ್ಕೆ ಬೇಯ್ದಿಲ್ಲ ಅಂದ್ರೆ ನೀವು ಪೆಟ ಮ್ಯಾಗ ಪೆಟ ಅಂದ್ರೆ ಒಂದು 2-3 ದಿನ ಕುಲ್ಲ ಸಕಟ್ ಬಿಡೋದಿಲ್ಲ ನೀವು ರೆಂಟಿ ಹೊಡೋದ್ರಿ ಅಂದ್ರೆ ಈ ಪ್ರತಿ ಸಲ ರೀ ಒಂದು ಏನಾರ ಲೂಟ್ರ್ ಹೊಡೋತಿಕೋ ರೀ ಒಂದು 4-5 ದಿನ ಬಿಡ್ದ ಮತ್ತು ಇನ್ನೊಂದು ಸಲ ಲೂಟ್ರ್ ಹೊಡೆದ್ರೆ ಮತ್ತೆ 4-5 ದಿನ ಬಿಡ್ದ ಆಮೇಲೆ ನೆಗಲ ಹೊಡೆದೋತಿಕೊಣಿ 1 ತಿಂಗಳು ಬಿಡ್ಬೇಕಣ್ಣ ನೆಗಲ ಹೊಡೆದ್ರೆ ಅಂತಿ ನಕ್ಕಿ 1 ತಿಂಗಳು ಬಿಡ್ಬೇಕಣ್ಣ ಇದು 1 ತಿಂಗಳು ಬಿಡು ಇಲ್ಲಾಂದ್ರೆ ಒಂದು 20 ದಿನ ಬಿಡೋಣ ನಕ್ಕಿ ಬರೈತಿ ನೋಡ ನಕ್ಕಿ ಅದು ಬೆಳೆ ಬರೋಕೆ ಬೇಕಾರೆ ನನಗೆ ಆಗಿದ ಅನುಭವ ಹೇಳ್ತಾರೆ ನಾವು ರೀ ಆದಷ್ಟು ಈ ನೋಡಿರಿ ಈ ಥರ ನೆಲ ಆಯ್ತು ನೋಡ್ರಲ್ಲ ಇದನ್ನ ಏನು ಮಾಡ್ಬೇಕಂದ್ರೆ ರೀ ಈ ನೆಗಲ ಹೊಡೆದು 1 ತಿಂಗಳದು ಆದ ತಿಳ್ಕೋಣ ಅವಾಗ ಏನು ಮಾಡ್ಬೇಕು ರೀ ಒಂದು ಹನಿ ನೀರು ಬಿಡ್ಬೇಕು ನೀರು ತೊಗೊಂಡೇನ ನೀರು ತೊಗೊಂಡ ಇಲ್ಲಿ ಹೆಂಟಿ ಇದ್ರಿ ಅಣ್ಣ ಈ ಹೆಂಟಿ ಮ್ಯಾಗ ಬಿಡೋದ ನೀರು ಅದೇ ಮಾಡಿದ್ರಿ ಹೆಂಟಿ ಮ್ಯಾಗ ಬಿಡ್ಕೊಂಡು ಏನಾಗತ್ತಿರದ ಅದು ನೀರು ಹೆಂಗತೈತಿ ರೀ ಅದೇನು ಹುಗ ಆಡ್ಬೇಕು ನೋಡ್ರಿ ಅದು ಅಂದ್ರೆ ನೆಲ ಫುಲ್ ಕಾದಂಗೆ ಏನದ ಹುಗ ಬತ್ತಂದ್ರೆ ಆದಷ್ಟು ನಿನ್ನ ನೆಲ ಕಾದತ್ತೆ ತಿಳ್ಕೋದೇನ ಆಮೇಲೆ ಲೂಟ್ರ್ ಹೊಡಿಸಿ ಆಮೇಲೆ ಇದನ್ನ ಸಾಲ ಬಿಟ್ಟು ಇದು ಮಾಡೋದು ನೀ ಕಬ್ಬು ಹಚ್ಚಿದ್ರಿ ಆ ಕಬ್ಬು ಹಚ್ಚೋದು ಬಂದು ಯಾವ ಥರ ಕಬ್ಬು ಹಚ್ಬೇಕು ಅನ್ನೋದು ವಿಡಿಯೋ ಮಾಡಿ ಹಾಕ್ತಾನೆ ನೋಡಿರಿ ಆದಷ್ಟು ಇಂಥ ವಿಡಿಯೋಗಳು ಮಾಡ್ತಾನೆ ನಾವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋಣ ಇಂಥ ವಿಡಿಯೋಗಳು ಆದಷ್ಟು ಇನ್ನೂ ಹೊಸದಂಥ ವಿಡಿಯೋಗಳು ಮಾಡ್ತು ನೋಡೋಣ ಈಗೇನ ಕಬ್ಬು ಹಚ್ಚೋದು ಮುಂದೆ ಯಾವ ಥರ ಸಾರು ಕುರಿಬೇಕು ಎಷ್ಟು ಬಿಟ್ಟು ಕೊಡಿದ್ರೆ ಎಷ್ಟು ಬಿಟ್ಟನ ಬೀಜ ಹತ್ತತಿ ಅಂಥ ವಿಡಿಯೋಗಳು ಮಾಡ್ತಾನೆ ನಾವು ಅದಕ್ಕೆ ರೀ ನೋಡಿರಿ ನಾವು ಹೇಳೋಟ್ಟು ಹೇಳ್ತು ನೋಡಿರಿ ನಮಗೆ ಆಗಿದ ಅನುಭವ ಹೇಳ್ತಾವೆ ನಾವು ರೀ ಮಾತ್ರ ನೀವು ಅಂಥ ಥರ ಯಾವ ಥರ ಏನು ಮಾಡ್ತೀರಿ ಮಾಡ್ಬೋದು ರೀ ಅಂದ್ರೆ ನಾವು ಈ ಸಲ ಏನಾರ ರೀ ಕಬ್ಬು ಟನೇಜ್ ಹೆಚ್ಚಾಗ್ಲಿಕ್ಕಂದ್ರೆ ಮುಂದಿನ ಸಲ ಅದಕ್ಕಿಂತ ಹೆಚ್ಚು ಮಾಡ್ಬೇಕೇನ ಅಂದ್ರೆ ಈಗೆಲ್ಲ ಟೆಕ್ನಾಲಜಿ ಬಂದೈತ್ರಿ ಬೇಕಾದಂಗೆ ಇದು ಮಾಡಿ ನೋಡ್ರಿ ಈಗ ಔಷಧ ಇಟ್ಟಕ್ರಿ ಇಟ್ಟು 8 ಟನ್ ಹೆಚ್ಚಾಕೈತ್ರಿ ಈಗ ಕೊತ್ತಂಬರಿ ನೋಡ್ರಿ 15 ದಿನ ಇರ್ತೈತಿ ರೀ ಈಗ ಒಟ್ಟೆ ಎಣ್ಣೆ ಬಡಿದ್ರೆ ಒಟ್ಟು ಒಂದು 10-15 ದಿನದಾಗ ಬರೋದು ರೀ ಹಿಂಗೆ ಈ ಥರ ಅದಾವ್ರಿ ಕಬ್ಬು ಟನೇಜ್ ಆಗ್ಲಿಕ್ಕಂದ್ರೆ ಅದಕ್ಕೆ ಎಷ್ಟು ಔಷಧ ಹಾಕು ಇದನ್ನ ಹಾಕು ಎಲ್ಲ ಥರ ಔಷಧ ಐತೆ ನಮ್ಮ ತಗ ಎಲ್ಲ ಥರ ವೀಡಿಯೋ ಮಾಡ್ತೇನೆ ನೋಡಿರಿ ಆದಷ್ಟು ಇಂಥ ವೀಡಿಯೋಗಳು ಮಾಡ್ತು ನೋಡೋಣ ಸಬ್ಸ್ಕ್ರೈಬ್ ಮಾಡೋಣ ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಇಂಥ ವೀಡಿಯೋ ಮಾಡ್ತು ನೋಡೋಣ ಎಲ್ಲ ರೈತ ಬಂದವ್ರಿ ನಮಸ್ಕಾರ ಅಣ್ಣ.